ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನು ಚೇತನ ಇವತ್ತು ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಸ್ಪೆಷಲ್ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತಿನ ಸ್ಪೆಷಲ್ ಏನಂದರೆ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ ಬಿರಿಯಾನಿ. ಇದನ್ನು ಮಾಡೋದೆಷ್ಟು ಈಸಿನೋ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಸೊ ಇದಕ್ಕೆ ಏನೇನು ಬೇಕು ಅಂತ ಆಲ್ರೆಡಿ ನೀವು ಒನ್ ಟೈಮ್ ನೋಡ್ಕೊಂಡಿದ್ದೀರಾ. ಬನ್ನಿ, ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ತಿನ್ನೋ ಫುಡ್ಡಲ್ಲಿ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋತೀನಿ. ಮೆಣಸಿನ್ಕಾಯಿ ಕೂಡ ಎಣ್ಣೆಲೇ ಖಾರ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತೀನಿ. ಇದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ, ರುಬ್ಬೋದು ಅದೆಲ್ಲ ಏನಿರಲ್ಲ. ಸೊ ಸ್ವಲ್ಪ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಅದು ಕೂಡ ಬಾಡಿಸ್ಕೊಂಬಿಟ್ಟು ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಎಣ್ಣೆಲೇ ಇದನ್ನು ಚೆನ್ನಾಗಿ ಬೇಯಬೇಕು, ಮೆತ್ತಗಾಗೋವರೆಗೂ. ಸ್ವಲ್ಪ ತರಕಾರಿಗಳೆಲ್ಲ ಎಣ್ಣೆಲೇ ಬೇಯಬೇಕು. ಸೊ ಇದು ಸ್ವಲ್ಪ ಬೆಂದಿದೆ. ಇವಾಗ ಮಶ್ರೂಮ್ ಹಾಕ್ಕೋತಾ ಇದ್ದೀನಿ. ಮಶ್ರೂಮ್ ಕೂಡ ನೀರು ಬಿಡುತ್ತೆ. ನೀರು ಬಿಡೋವರೆಗೂ ಮಶ್ರೂಮ್ನ ಇದರಲ್ಲಿ ಬೇಯಿಸ್ಕೋಬೇಕು. ಸೊ ನೋಡಿ, ಈ ರೀತಿ ಬೇಯಬೇಕು. ಬೇಯ್ದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ತರಕಾರಿಗಳದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕಲ್ಲ, ಯಾಕೆ ಅಂದರೆ ತಳ ಹಿಡಿದ್ಬಿಡುತ್ತೆ ಅಂತೇಳ್ಬಿಟ್ಟು. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಮೇಲೆ ಹಾಕ್ಕೋತಿದ್ದೀನಿ. ಸೊ ಇವಾಗ 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಬಿರಿಯಾನಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್. ನಾನಿಲ್ಲಿ ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಅಕ್ಕಿನ ನಾನು 1/2 ಅವರ್ ಮುಂಚೆ ಇಲ್ಲ 20 ಮಿನಿಟ್ಸ್ ಮುಂಚೆ ನೆನೆಸಿಟ್ಕೋಬೇಕು. ನಾನು 1/2 ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ. 1/2 ಅವರ್ ನೆನೆಸಿಡೋದ್ರಿಂದ ಒಂದು ಬೇಗನೆ ಅನ್ನ ಆಗುತ್ತೆ. ಸೊ ಅಕ್ಕಿ ಚೆನ್ನಾಗಿ ರೈಸ್ ಚೆನ್ನಾಗಾಗುತ್ತೆ ಅಂತ ನೆನೆಸಿಟ್ಕೋತಿದ್ದೀನಿ. ಸೊ ನಾನು 1 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನಾವೆಷ್ಟು ಅಕ್ಕಿ ಇರ್ತೀವೋ ಅಷ್ಟು 2ರಷ್ಟು ನೀರಿಡಬೇಕು. ಆಲ್ರೆಡಿ ಇದು ನಿಮಗೆ ಗೊತ್ತಿರುತ್ತೆ, ಆದರೂ ಹೇಳ್ತಾ ಇದ್ದೀನಿ. ಸೊ ನೆನೆಸಿಟ್ಟಿರೋಂಥ ಅಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಮುಂಚೆನೇ ನೆನೆಸಿಟ್ಟಿದ್ದೆ. ಸೊ ಇದನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇವಾಗಲೇ ಟೇಸ್ಟಿಗೆ ನೋಡ್ಕೊಬಿಡಿ, ಉಪ್ಪು ಎಲ್ಲ ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು. ಉಪ್ಪು ಅದೆಲ್ಲ ಸರಿಯಾಗಿದ್ದರೆ ಓಕೆ, ಇಲ್ಲಾಂದರೆ ಇವಾಗ ಆ್ಯಡ್ ಮಾಡ್ಕೊಂಬಿಡಿ. ಸ್ವಲ್ಪ ನಾನು ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ತೀನಿ. ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಒಂದು ಸರಿ ಕಲಿಸ್ಕೊಂಬಿಟ್ಟು. ಸೊ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಿಲ್ ಮಾಡಿದ್ದೀನಿ. ಯಾಕಂದರೆ ನಾನು ಮುಂಚೆ ಅಕ್ಕಿ ನೆನೆದಿರೋದ್ರಿಂದ ಒಂದು ವಿಜಿಲ್ ಹಾಕ್ಕೊತಾ ಇದ್ದೀನಿ. ಬನ್ನಿ ಓಪನ್ ಮಾಡೋಣ ಕುಕ್ಕರ್ ಆರಿದ ಮೇಲೆ. ಸೊ ಆ ರೀತಿ ಬಂದಿದೆ. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಸೂಪರಾಗಿರೋ ಟೇಸ್ಟಿಯಾಗಿರೋ ಮಶ್ರೂಮ್ ವೆಜ್ ಬಿರಿಯಾನಿ ರೆಡಿ.